Welcome to NR Pathshala. Today we'll be discussing the remaining question answers of lesson Avare Rajaratnam, class 9 Tili Kannada. We have finished with the long answers. Now going to U. Sandharbadodane vivarisi. So here dialogues are given. You have to write down from where it is taken, who told this to whom, in what situation it was told, and the ಸ್ವಾರಸ್ಯ. ಫಸ್ಟ್ ಒನ್, ಯಾವನೋ ಒಬ್ಬ ಮುಂದೆ ಹೋಗು ಅಂದರೂ ಹೋಗದೆ ನಿಂತೇ ಇದ್ದಾನೆ. ಯಾವನೋ ಒಬ್ಬ, ಸಂಬಡಿ, ಮುಂದೆ ಹೋಗು ಅಂದರು, ಗೋ ಫ್ರಂಟ್ ಇಫ್ ಯು ಟೆಲ್ ಆಲ್ಸೋ, ಹೋಗದೆ ನಿಂತಿದ್ದಾನೆ, ಹಿ ಇಸ್ ನಾಟ್ ಗೋಯಿಂಗ್, ಹಿ ಸ್ಟಿಲ್ ಸ್ಟ್ಯಾಂಡಿಂಗ್ ದೇರ್. ಒನ್ ಆಯ್ಕೆ ಫ್ರಮ್ ವೇರ್ ಇಟ್ ಇಸ್ ಟೇಕನ್, KP ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನ ನೆನಪು ಪುಸ್ತಕದ ಅವರೇ ರಾಜರತ್ನಂ ಎನ್ನುವ ಭಾಗದಿಂದ ಈ ವಾಕ್ಯವನ್ನು ಎತ್ತಿಕೊಳ್ಳಲಾಗಿದೆ. ಸೊ ಫ್ರಮ್ KP ಪೂರ್ಣಚಂದ್ರ ತೇಜಸ್, he is the author, his book ಅಣ್ಣನ ನೆನಪು, from that book this lesson is picked up, that is ಅವರೇ ರಾಜರತ್ನಂ. From here this sentence is picked up. Who told whom? ಕುವೆಂಪು ಅವರ ಮಕ್ಕಳು ತಂದೆಯವರಿಗೆ ಹೀಗೆ ದೂರು ಹೇಳಿದ್ದಾರೆ. ಸೊ ಕುವೆಂಪು ಅವರ ಮಕ್ಕಳು, ಚಿಲ್ಡ್ರನ್ ಆಫ್ ಕುವೆಂಪು, ತಂದೆಯವರಿಗೆ, ಟು ದಿಯರ್ ಫಾದರ್, ಹೀಗೆ ದೂರು ಹೇಳಿದ್ದಾರೆ. ದಿಸ್ ಇಸ್ ಹೌ ದೇ ಕಂಪ್ಲೇನ್ ಟು ದಿಯರ್ ಫಾದರ್. ಸಂದರ್ಭ, ಇನ್ ವಾಟ್ ಸಿಚುವೇಶನ್ ದಿಸ್ ಡಯಲಾಗ್ ವಾಸ್ ಟೋಲ್ಡ್. ರಾಜರತ್ನಂ ಅವರು ಕುವೆಂಪು ಅವರ ಮನೆಗೆ ಬಂದಾಗ ಮಕ್ಕಳು ಅವರನ್ನು ಭಿಕ್ಷುಕನೆಂದು ತಿಳಿದು ಮುಂದೆ ಹೋಗು ಎಂದರು. ಆದರೆ ಅವರು ಮುಂದೆ ಹೋಗದೆ ಅಲ್ಲೇ ನಿಂತಿದ್ದರು. ಮಕ್ಕಳು ಕುವೆಂಪು ಅವರ ಬಳಿ ಹೋಗಿ ಈ ಮೇಲಿನ ಮಾತನ್ನು ಮಕ್ಕಳು ಕುವೆಂಪು ಅವರಿಗೆ ಹೇಳಿದ್ದರು. ಸೊ ರಾಜರತ್ನಂ ಅವರು ಕುವೆಂಪು ಅವರ ಮನೆಗೆ ಬಂದಾಗ, ಸೊ ವೆನ್ ರಾಜರತ್ನಂ ಕಮ್ಸ್ ಟು ಕುವೆಂಪುಸ್ ಹೌಸ್, ಅವರನ್ನು ಭಿಕ್ಷುಕನೆಂದು ತಿಳಿದು, ಸೊ ಚಿಲ್ಡ್ರನ್ ದೇರ್ ಥಿಂಕ್ ದಟ್ ಹೀ ಈಸ್ ಅ ಬೆಗ್ಗರ್ ಆ್ಯಂಡ್ ದೇ ಸೇ ಮುಂದೆ ಹೋಗು, ಗೋ ಫಾರ್ವರ್ಡ್. ಆದರೆ ಅವರು ಮುಂದೆ ಹೋಗದೆ ಅಲ್ಲೇ ನಿಂತಿದ್ದರು. ಬಟ್ ರಾಜರತ್ನಂ ಡಿಂಟ್ ಗೋ ಫಾರ್ವರ್ಡ್, ಹಿ ವಾಸ್ ಸ್ಟ್ಯಾಂಡಿಂಗ್ ದೇರ್ ಓನ್ಲಿ. ಸೊ ಚಿಲ್ಡ್ರನ್ ಗೋ ಟು ಕುವೆಂಪು, ಕುವೆಂಪು ಬಳಿ ಹೋಗಿ ಈ ಮೇಲಿನ ಮಾತನ್ನು ಮಕ್ಕಳು ಕುವೆಂಪು ಅವರಿಗೆ ಹೇಳಿದರು. ಸೊ ದ ಅಬೌವ್ ಡಯಲಾಗ್ ವಾಸ್ ಟೋಲ್ಡ್ ಬೈ ದ ಚಿಲ್ಡ್ರನ್ ಟು ದೇರ್ ಫಾದರ್. ಸ್ವಾರಸ್ಯ, ಮಕ್ಕಳು ಮನೆಗೆ ಬಂದವರನ್ನೆಲ್ಲ ಭಿಕ್ಷುಕನೆಂದು ತಿಳಿದು ಮುಂದೆ ಕಳಿಸುವ ಸ್ವಾರಸ್ಯವಾಗಿದೆ. ಸೆಕೆಂಡ್, ಇವರು ಯಾರು ಗೊತ್ತಾ? ಹೂ ಇಸ್ ದಿಸ್? ಯು ನೋ? ಆಯ್ಕೆ, ಯು ಹ್ಯಾವ್ ಟು ರೈಟ್ ದ ಸೇಮ್ ಥಿಂಗ್. KP ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನ ನೆನಪು ಪುಸ್ತಕದ ಅವರೇ ರಾಜರತ್ನಂ ಎನ್ನುವ ಭಾಗದಿಂದ ಈ ವಾಕ್ಯವನ್ನು ಎತ್ತಿಕೊಳ್ಳಲಾಗಿದೆ. ಹೂ ಟೋಲ್ಡ್ ದಿಸ್? ಕುವೆಂಪು ಅವರು ತಮ್ಮ ಮಕ್ಕಳಿಗೆ ಹೀಗೆ ಹೇಳಿದ್ದಾರೆ. ಕುವೆಂಪು ಟೋಲ್ಡ್ ದಿಸ್ ಟು ಹಿಸ್ ಚಿಲ್ಡ್ರನ್. ಸಂದರ್ಭ, ದಟ್ ಇಸ್ ಸಿಚುವೇಶನ್, ಕುವೆಂಪು ಅವರನ್ನು ರಾಜರತ್ನಂ ಅವರು ಭೇಟಿಯಾಗಲು ಬಂದಾಗ ಮಕ್ಕಳು ಭಿಕ್ಷುಕನೆಂದು ತಿಳಿದು ಮುಂದೆ ಕಳಿಸುವ ಪ್ರಯತ್ನ ಮಾಡುತ್ತಿದ್ದರು. ಆ ವ್ಯಕ್ತಿ ಅಲ್ಲೇ ನಿಂತಿರುವುದನ್ನು ಕಂಡು ತಂದೆಯ ಹತ್ತಿರ ಚಾಡಿ ಹೇಳಿದರು. ಆಗ ಕುವೆಂಪು ಅವರು ಹೊರಗೆ ಬಂದು ಆ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡುವ ಸಂದರ್ಭದಲ್ಲಿ ಈ ವಾಕ್ಯವನ್ನು ಕುವೆಂಪು ಅವರು ಮಕ್ಕಳಿಗೆ ಹೇಳಿದರು. ಕುವೆಂಪು ಅವರನ್ನು ರಾಜರತ್ನಂ ಅವರು ಭೇಟಿಯಾಗಲು ಬಂದಾಗ, ಸೊ ವೆನ್ ರಾಜರತ್ನಂ ಕೇಮ್ ಟು ವಿಸಿಟ್ ಕುವೆಂಪು, ಚಿಲ್ಡ್ರನ್ ಥಾಟ್ ದಟ್ ಹಿ ವಾಸ್ ಅ ಬೆಗ್ಗರ್. ಸೊ ಭಿಕ್ಷುಕನೆಂದು ತಿಳಿದು ಮುಂದೆ ಕಳಿಸುವ ಪ್ರಯತ್ನ ಮಾಡುತ್ತಿದ್ದರು. ಸೊ ದೇ ವರ್ ಟ್ರೈಂಗ್ ಟು ಸೆಂಡ್ ಹಿಮ್ ಫಾರ್ವರ್ಡ್. ಆ ವ್ಯಕ್ತಿ ಅಲ್ಲೇ ನಿಂತಿರುವುದನ್ನು ಕಂಡು, ಸೀಯಿಂಗ್ ದ್ಯಾಟ್ ದ ಪರ್ಸನ್ ವಾಸ್ ಸ್ಟ್ಯಾಂಡಿಂಗ್ ದೇರ್ ಓನ್ಲಿ, ತಂದೆಯ ಹತ್ತಿರ, ದೆ ಗೋ ಟು ದಿಯರ್ ಫಾದರ್ ಆ್ಯಂಡ್ ಚಾಡಿ ಹೇಳಿದರು, ದೆ ಕಂಪ್ಲೇನ್ ಟು ದಿಯರ್ ಫಾದರ್. ಆಗ ಕುವೆಂಪು ಅವರು ಹೊರಗೆ ಬಂದು, ಕುವೆಂಪು ಕಮ್ಸ್ ಔಟ್ಸೈಡ್, ಆ ವ್ಯಕ್ತಿಯನ್ನು ಪರಿಚಯ ಮಾಡಿಕೊಡುವ ಸಂದರ್ಭದಲ್ಲಿ, ಸೊ ನಾವು ಕುವೆಂಪು ಈಸ್ ಇಂಟ್ರಡ್ಯೂಸಿಂಗ್ ದಟ್ ಮ್ಯಾನ್ ಟು ಹಿಸ್ ಚಿಲ್ಡ್ರನ್. ಇನ್ ದಿಸ್ ಸಿಚುವೇಶನ್ ದ ಅಬೌವ್ ಸೆಂಟೆನ್ಸ್ ವಾಸ್ ಟೋಲ್ಡ್ ಬೈ ಕುವೆಂಪು ಟು ಹಿಸ್ ಚಿಲ್ಡ್ರನ್. ಸ್ವಾರಸ್ಯ, ಕವಿತೆಯ ಮೂಲಕ ಕವಿಯ ಹೆಸರನ್ನು, ಮೆಚ್ಚುಗೆಯನ್ನು ಪಡೆಯುತ್ತಾನೆಂಬ ವಿಚಾರ ಇಲ್ಲಿ ವ್ಯಕ್ತವಾಗಿದೆ. ಸೊ ಅಲಾಂಗ್ ವಿತ್ ದ poem, even the poet's name we should know. Third, ಏನ್ರಪ್ಪ ಒಳಗೆ ಬರಬಹುದೋ, ಮುಂದೆ ಹೋಗಬೇಕು. ಏನ್ರಪ್ಪ ಒಳಗೆ ಬರಬಹುದೋ,
ವಾಟ್ ಚಿಲ್ಡ್ರನ್, ಕ್ಯಾನ್ ಐ ಕಮ್ ಇನ್ಸೈಡ್ ಆರ್ ಶುಡ್ ಐ ಗೋ ಫಾರ್ವರ್ಡ್? ಆಯ್ಕೆ KP ಪೂರ್ಣಚಂದ್ರ ತೇಜಸ್ವಿ ಅವರ ಅಣ್ಣನ ನೆನಪು ಪುಸ್ತಕದ ಅವರೇ ರಾಜರತ್ನಂ ಎನ್ನುವ ಭಾಗದಿಂದ ಈ ವಾಕ್ಯವನ್ನು ಎತ್ತಿಕೊಳ್ಳಲಾಗಿದೆ. ಹೂ ಟೋಲ್ಡ್ ದಿಸ್? ರಾಜರತ್ನಂ ಅವರು ಕುವೆಂಪು ಅವರ ಮಕ್ಕಳಿಗೆ ಹೀಗೆ ಪ್ರಶ್ನಿಸುತ್ತಾರೆ. ಸೊ ರಾಜರತ್ನಂ ಈಸ್ ಕ್ವೆಶ್ಚನಿಂಗ್ ಲೈಕ್ ದಿಸ್. ಪ್ರಶ್ನಿಸೋದು ಮೀನ್ಸ್ ಕ್ವೆಶ್ಚನಿಂಗ್ ಲೈಕ್ ದಿಸ್ ಟು ಕುವೆಂಪುಸ್ ಚಿಲ್ಡ್ರನ್. ಕುವೆಂಪು ಅವರ ಮಕ್ಕಳಿಗೆ ಹೀಗೆ ಪ್ರಶ್ನಿಸುತ್ತಾರೆ. ಸಂದರ್ಭ: ಹಿಂದೊಮ್ಮೆ ರಾಜರತ್ನಂ ಅವರು ಕುವೆಂಪು ಅವರ ಮನೆಯ ಬಾಗಿಲಿಗೆ ಬಂದಾಗ ಅವರ ಪರಿಚಯವಿಲ್ಲದ ಕುವೆಂಪು ಅವರ ಮಕ್ಕಳು ಯಾರೋ ಭಿಕ್ಷುಕರಿರಬೇಕೆಂದು ಭಾವಿಸಿ ಮುಂದೆ ಹೋಗುವಂತೆ ಹೇಳಿದರು. ಆಮೇಲೆ ಕುವೆಂಪು ಸ್ವತಃ ರಾಜರತ್ನಂ ಅವರನ್ನು ಒಳಗೆ ಕರೆದುಕೊಂಡು ಬಂದು ತಮ್ಮ ಮಕ್ಕಳಿಗೆ ಅವರ ಪರಿಚಯ ಮಾಡಿಸಿದರು. ಆಮೇಲೆ ಯಾವಾಗಲಾದರೂ ರಾಜರತ್ನಂ ಅವರ ಮನೆಗೆ ಬಂದಾಗ ಅವರ ಮಕ್ಕಳಿಗೆ ತಮಾಷೆಯಾಗಿ ಮೇಲಿನಂತೆ ಕೇಳುತ್ತಿದ್ದರು. ಸೊ ಹಿಯರ್ ದೇ ಸೇಯಿಂಗ್ ವೆನ್ ರಾಜರತ್ನಂ ಕೇಮ್ ಟು ವಿಸಿಟ್ ಕುವೆಂಪು, ವಾಟ್ ಹ್ಯಾಪೆಂಡ್? ಚಿಲ್ಡ್ರನ್, ಅವರ ಪರಿಚಯವಿಲ್ಲದ ಕುವೆಂಪು ಅವರ ಮಕ್ಕಳು, ಸೊ ಕುವೆಂಪುಸ್ ಚಿಲ್ಡ್ರನ್ ಡಿಡ್ ನಾಟ್ ರೆಕಗ್ನೈಸ್ ಹಿಮ್, ದೇ ವರ್ ನಾಟ್ ಫೆಮಿಲಿಯರ್ ವಿತ್ ಹಿಮ್. ಸೊ ದೇ ಥಾಟ್ ಹಿ ವಾಸ್ ಅ ಭಿಕ್ಷುಕ, ಯಾರೋ ಭಿಕ್ಷುಕರಿರಬೇಕೆಂದು ಭಾವಿಸಿ ದೇ ಆಸ್ಕ್ಡ್ ಹಿಮ್ ಟು ಗೋ ಫಾರ್ವರ್ಡ್. ಲೇಟರ್ ಆಮೇಲೆ ಕುವೆಂಪು ಸ್ವತಃ ರಾಜರತ್ನಂ ಅವರನ್ನು ಒಳಗೆ ಕರೆದುಕೊಂಡು ಬಂದು, ಸೊ ಕುವೆಂಪು ಹಿಮ್ಸೆಲ್ಫ್ ಇನ್ವೈಟ್ಸ್ ಹಿಮ್ ಇನ್ಸೈಡ್ ಬಂದು ಆ್ಯಂಡ್ ಹಿ ಇಂಟ್ರಡ್ಯೂಸಸ್ ಹಿಮ್ ಟು ಹಿಸ್ ಚಿಲ್ಡ್ರನ್. ಸೊ ತಮ್ಮ ಮಕ್ಕಳಿಗೆ ಅವರ ಪರಿಚಯ ಮಾಡಿಸಿದ್ದರು. ಆಮೇಲೆ ಆಫ್ಟರ್ ದ್ಯಾಟ್ ಯಾವಾಗಲಾದರೂ sometime whenever Rajaratnam comes to Kuempu's house, he sees the children and tamasheyaagi, in a very teasing way, he says the above sentence. That is, he asks them in this manner, in a teasing way. ಸ್ವಾರಸ್ಯ: ರಾಜರತ್ನಂ ಅವರಲ್ಲಿದ್ದ ಹಾಸ್ಯ ಸ್ವಭಾವವನ್ನು ಇಲ್ಲಿ ಕಾಣಬಹುದು. ಸೊ ವಿ ಕ್ಯಾನ್ ಸಿ ದ ಕಾಮಿಡಿ ಸೈಡ್ ಆಫ್ ರಾಜರತ್ನಂ ಹಿಯರ್. ಥರ್ಡ್, ಅಭ್ಯಾಸ ಎಕ್ಸಸೈಸ್. ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಸೊ ಹಿಯರ್ 4 ವರ್ಡ್ಸ್ ಆರ್ ಗಿವನ್. ಯು ಹ್ಯಾವ್ ಟು ಪಿಕ್. ಗುಂಪಿಗೆ ಗುಂಪು ಮೀನ್ಸ್ ಗ್ರೂಪ್. ಸೇರದ ಪದ, ಒನ್ ವಿಚ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್, ಯು ಹ್ಯಾವ್ ಟು ಪಿಕ್ ದ್ಯಾಟ್ ಔಟ್. ಅಪ್ಪ ಮೀನ್ಸ್ ಫಾದರ್, ಅಣ್ಣ ಬ್ರದರ್, ತಮ್ಮ ಯಂಗರ್ ಬ್ರದರ್, ಸ್ನೇಹಿತ ಫ್ರೆಂಡ್. ಸೊ ದೀಸ್ 3 ಆರ್ ಫ್ಯಾಮಿಲಿ. He is not a family. So, Snehita does not belong to the group. Second, Maneyannu, house. Karuvannu, calf. Yenannu means what. Shaleyannu, school. Yenannu does not belong to this group. Bagilu, door. Kitaki, window. Jholige, the bag. Atta means like a storeroom on top of the house. So, Jolige does not belong to this group. Fourth, Sarasara, Banni Banni, Sattane, Pili Pili. So, here Sattane does not belong to this group. Kannu, Deha, Kivi, Moogu. Deha does not belong to this group. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಸೊ ವರ್ಡ್ಸ್ ಆರ್ ಗಿವನ್. ಸ್ವಂತ ವಾಕ್ಯ, ಓನ್ ಸೆಂಟೆನ್ಸಸ್ ಯು ಹ್ಯಾವ್ ಟು ಮೇಕ್ ಯೂಸಿಂಗ್ ದೀಸ್ ವರ್ಡ್ಸ್. ಶಿರಸಾವಹಿಸು ಮೀನ್ಸ್ ಫಾಲೋ ಬ್ಲೈಂಡ್ಲಿ ಆರ್ ಒಬೀಡಿಯಂಟ್ಲಿ. ನಾವು ಗುರುಗಳ ಮಾತುಗಳನ್ನು ಶಿರಸಾವಹಿಸುತ್ತೇವೆ. ಸೊ ವಿ ಫಾಲೋ ದ ವರ್ಡ್ಸ್ ಆಫ್ ಅವರ್ ಗುರು, ದಟ್ ಈಸ್ ಅ ಟೀಚರ್, ಬ್ಲೈಂಡ್ಲಿ. ಸೆಕೆಂಡ್, ಆಕಸ್ಮಿಕ, ಆಕ್ಸಿಡೆಂಟಲಿ. ಅವರಿಬ್ಬರು ಆಕಸ್ಮಿಕವಾಗಿ ಸಂಧಿಸಿದರು. ಸೊ ದೋಸ್ ಟು ಆಕ್ಸಿಡೆಂಟ್ಲಿ ದೇ ಮೆಟ್ ಈಚ್ ಅದರ್. ಛೀಮಾರಿ. ಸೊ ಛೀಮಾರಿ ಯು ಕ್ಯಾನ್ ಸೇ ಸ್ಕೋಲ್ಡಿಂಗ್ ಆರ್ ಕಂಡೆಮ್ಮಿಂಗ್. ಸೊ ತಪ್ಪು ಮಾಡಿದಾಗ ಛೀಮಾರಿ ಹಾಕುತ್ತಾರೆ. ಸೊ ವೆನ್ ಎವರ್ ವಿ ಡೂ ಅ ಮಿಸ್ಟೇಕ್, ಪೀಪಲ್ ಸ್ಟಾರ್ಟ್ ಪಾಯಿಂಟಿಂಗ್ ಔಟ್ ಟು ಇಟ್. ದಟ್ ಇಸ್ ಕಾಲ್ಡ್ ಛೀಮಾರಿ. ಪ್ರೋತ್ಸಾಹ, ಎನ್ಕರೇಜ್. ನಾವು ಪ್ರತಿಭೆಗಳನ್ನು ಪ್ರೋತ್ಸಾಹಿಸಬೇಕು. ಸೊ ವಿ ಶುಡ್ ಎನ್ಕರೇಜ್ ದ ಟ್ಯಾಲೆಂಟ್ಸ್.
ಕನಿಕರ, ಫೀಲ್ ಮರ್ಸಿ, ಅಂಗವಿಕಲರಿಗೆ ಕನಿಕರ ತೋರಿಸಬೇಕು. ವಿ ಶುಡ್ ಬಿ ಮರ್ಸಿಫುಲ್ ಟುವರ್ಡ್ಸ್ ಹ್ಯಾಂಡಿಕ್ಯಾಪ್ಡ್ ಪೀಪಲ್. ಅಂಗಲಾಚು ಮೀನ್ಸ್ ಹಂಬಲಿ ಬೆಗ್. ಗುಡಿಯ ಮುಂದೆ ಭಿಕ್ಷುಕರು ಅಂಗಲಾಚುತ್ತಿದ್ದರು. ಇನ್ ಫ್ರಂಟ್ ಆಫ್ ಅ ಟೆಂಪಲ್ ಬೆಗ್ಗರ್ಸ್ ವರ್ ಬೆಗ್ಗಿಂಗ್. ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಸೊ 4 words are given. ವಿರುದ್ಧಾರ್ಥಕ ಮೀನ್ಸ್ ಆಪೋಸಿಟ್ ವರ್ಡ್ಸ್. ಕರುಣೆ, ನಿಷ್ಕರುಣೆ. ಸಾಧಾರಣ, ಅಸಾಧಾರಣ. ಕಷ್ಟ, ಆಪೋಸಿಟ್ ಇಸ್ ಸುಖ. ಉತ್ಸಾಹ, ನಿರುತ್ಸಾಹ. ಈ ಕೆಳಗಿನ ಪದಗಳಿಗೆ ಬಹುವಚನ ರೂಪಗಳನ್ನು ಬರೆಯಿರಿ. ಸೊ ವರ್ಡ್ಸ್ ಆರ್ ಗಿವನ್ ಹಿಯರ್. ಯು ಹ್ಯಾವ್ ಟು ರೈಟ್ ಬಹುವಚನ. ಬಹುವಚನ means plural form. So singular form ekavachana is given here. You have to write bahuvachana, that is a plural form. Bhikshuka, bhikshukaru. Cheela, cheelagalu. Somari, somarigalu. ಬಾಗಿಲು, ಬಾಗಿಲುಗಳು. ಮಗು, ಮಕ್ಕಳು. ಕವಿತೆ, ಕವಿತೆಗಳು. ಉ ಕೆಳಗಿನ ಪದಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಬರೆಯಿರಿ. ಸೊ ಅಗೇನ್ ವರ್ಡ್ಸ್ ಆರ್ ಗಿವನ್ ಹಿಯರ್. ಯು ಹ್ಯಾವ್ ಟು ರೈಟ್ ವಿಭಕ್ತಿ ಪ್ರತ್ಯಯ. ಯು ಹ್ಯಾವ್ ಟು ಐಡೆಂಟಿಫೈ ಆ್ಯಂಡ್ ರೈಟ್ ವಾಟ್ ವಿಭಕ್ತಿ ಆ್ಯಂಡ್ ಪ್ರತ್ಯಯ ಇಟ್ ಈಸ್. ದಿಸ್ ಇಸ್ ವಿಭಕ್ತಿ ಪ್ರತ್ಯಯ. ಸೊ ಯು ಹ್ಯಾವ್ ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನ. ಆ್ಯಂಡ್ ಪ್ರತ್ಯಯ ಇಸ್ ಉ, ಅನ್ನು, ಇಂದ, ಗೆ, ಕೆ, ಇಗೆ, ಅಕ್ಕೆ, ದೆಸೆಯಿಂದ, ಅ, ಅಲ್ಲಿ, ಎ, ಓ, ಇರ, ಇ. Now this you have to, these 2 columns you have to by heart it and then identify the word and tell under which it comes. U. So here vibhakti pratyayagalu. Maneinda. So you have to concentrate on the last part of the word. Inda. So it is inda. So from that table you have to identify. So inda comes under tritiya vibhakti pratyaya. Collegege. So ga, it ends with ga. So ga comes under chaturthi vibhakti pratyaya. Ootavannu. So ends as annu. It is dvitiya vibhakti pratyaya. Pustakada, a. So a is shashti vibhakti pratyaya. Dariyalli, that is alli. Saptami vibhakti pratyaya. Thank you.